ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ನಿಮ್ಮ ಮುಂದೆ ಬಂದಿದ್ದೀನಿ ಒಂದು ಹೊಸ ಅಪ್ಡೇಟ್ ಜೊತೆಗೆ. ಸೊ ದ ಬಿಗ್ ಬಾಸ್ ಶೋ, ದ ವೆರಿ ಫೇಮಸ್ ಶೋ, ಅದು ಇಂಡಿಯಾದಲ್ಲಿ ತುಂಬ ಒಂದು ಫೇಮಸ್ ಶೋ. ಎಲ್ಲ ಲ್ಯಾಂಗ್ವೇಜಸಲ್ಲೂ ನಡೆಯುತ್ತೆ ಈ ಶೋ. ಅದೇ ಥರ ಈ ಸತಿ ಕನ್ನಡದಲ್ಲಿ ಸೀಸನ್ 11 ಸ್ಟಾರ್ಟ್ ಆಗ್ತಾ ಇದೆ. ಸೊ ಒಂದು ರೂಮರ್ಸ್ ಇತ್ತು ನಮಗೆಲ್ಲರಿಗೂ, ಕಿಚ್ಚ ಸುದೀಪ್ ಅವರು ಹೋಸ್ಟ್ ಮಾಡ್ತಾ ಇಲ್ಲ ಈ ಶೋನ ಅನ್ನೋದು. ಆದರೆ ಒಂದು ಗುಡ್ ನ್ಯೂಸ್ ಏನಪ್ಪ ಅಂದರೆ ಸುದೀಪ್ ಅವರೇ ಹೋಸ್ಟ್ ಮಾಡ್ತಾ ಇದ್ದಾರೆ ಈ ಶೋ. ಅದು ಜಸ್ಟ್ ಒಂದು ರೂಮರ್ಸ್ ಆಗಿತ್ತು ಅಷ್ಟೇ. ಸೊ ಇದಾದಮೇಲೆ ನಮಗೆ ಬರ್ತಕ್ಕಂಥ ಒಂದು ಡೌಟ್ ಅಥವಾ ಒಂದು ಕುತೂಹಲ ಏನಿರುತ್ತೆ ಅಂದರೆ, ಕಂಟೆಸ್ಟೆಂಟ್ಸ್ ಯಾರು ಹೋಗ್ಬೋದು ಈ ಸಲ. ಪ್ರತಿ ಸತಿ ಅವ್ರು ಹೋಗ್ತಾರೆ ಇವ್ರು ಹೋಗ್ತಾರೆ ಅಂತ ಮುಂಚೆನೇ ಬರ್ತಾ ಇರುತ್ತೆ ನ್ಯೂಸು. ಅದೇ ರೀತಿ ಈ ಸರಿ ಕೂಡ ಕೆಲವೊಂದು ವೆಬ್ಸೈಟ್ಸಲ್ಲೆಲ್ಲ ಬಿಟ್ಟಿದ್ದಾರೆ, ನ್ಯೂಸ್ ಚಾನೆಲ್ಸಲ್ಲಿ ಎಲ್ಲ ಕೊಡ್ತಾ ಇದ್ದಾರೆ ಅಪ್ಡೇಟ್ಸು. ಸೊ ಅವ್ರು ಹೋಗ್ಬೋದು ಇವ್ರು ಹೋಗ್ಬೋದು ಅಂತಕ್ಕಂಥದ್ದು. ಸೊ ಇದನ್ನು ನಾವು 100% ಬಿಲೀವ್ ಮಾಡೋಕ್ಕೆ ಆಗಲ್ಲ. ಸೊ ಒಂದು 10 ಜನನ ತೋರಿಸಿದ್ರೆ ಒಂದು 5 ಜನ ಆದರೂ ಒಳಗಡೆ ಹೋಗ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಇಟ್ಕೋಬೋದು. ಬಿಕಾಸ್ ಕಾಂಟ್ಯಾಕ್ಟ್ಸ್ ಇರುತ್ತೆ ಅಲ್ಲ ನ್ಯೂಸ್ ಚಾನೆಲ್ಸ್ ಅವ್ರಿಗೆ, ಅಲ್ಲಿಂದ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಂಡಿರೋಂಥದ್ದು. ಸೊ ನೋಡೋಣ ಯಾರ್ಯಾರೆಲ್ಲ ಹೋಗ್ಬೋದು ಅಂತಕ್ಕದನ್ನು. ಸ್ಕಿಪ್ ಮಾಡದೆ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ. ಇನ್ನಷ್ಟು ಅಪ್ಡೇಟ್ಸ್ ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಲಿಸ್ಟಲ್ಲಿ ಇರ್ತಕ್ಕಂಥ ಫಸ್ಟ್ ಹೆಸರೇನಪ್ಪ ಅಂತ ಅಂದರೆ, ಈಗ ಪ್ರತಿ ಸೀಸನ್ನಲ್ಲೂ ಒಬ್ಬರು ಸಿಂಗರ್ ಹೋಗ್ತಾರೆ. ಅದೇ ಥರ ಈ ಸಲ ಫಸ್ಟ್ ಹೆಸರು ಕೇಳಿ ಬರ್ತಾ ಇರೋಂಥದ್ದು ಆಶಾ ಭಟ್ ಅವರು. ಇವರು ಜಿ ಕನ್ನಡದಲ್ಲಿ ಸರಿಗಮಪದಲ್ಲೂ ಸಹ ಕಾಣಿಸ್ಕೊಂಡಿದ್ರು. ಸೊ ಅವರು ಹೋಗ್ಬೋದು ಅಂತಕ್ಕಂಥ ಒಂದು ರೂಮರ್ ಇದೆ. ಸೊ ಅವ್ರು ಅಕ್ಸೆಪ್ಟ್ ಮಾಡಿದಾರ ಇಲ್ಲ ಗೊತ್ತಿಲ್ಲ, ಅದನ್ನ ಕಾದ್ ನೋಡ್ಬೇಕಾಗಿದೆ ನಾವು ಸೀಸನ್ ಸ್ಟಾರ್ಟ್ ಆಗೋ ತನಕ. ಬಟ್ ಆಸ್ ಆಫ್ ನೌ ಇರೋ ಅಪ್ಡೇಟ್ಸ್ ಪ್ರಕಾರ ಆಶಾ ಭಟ್ ಅವರು ಒಳಗಡೆ ಹೋಗ್ಬೋದು ಅಂತಕ್ಕಂಥ ನ್ಯೂಸ್ ಇದೆ. ಸೊ ಸೆಕೆಂಡ್ ಹೆಸರು ಕೇಳಿ ಬರ್ತಾ ಇರೋಂಥದ್ದೇನಪ್ಪ ಅಂದರೆ ಮೋಕ್ಷಿತಾ ಪೈ ಅವರು. ಮೋಕ್ಷಿತಾ ಪೈ ಅಂದರೆ ಮೋಸ್ಟ್ಲಿ ನಮ್ಗೆಲ್ಲರಿಗೂ ಗೊತ್ತಾಗಲ್ಲ, ತುಂಬ ಕಷ್ಟ ಆಗುತ್ತೆ. ನಾವು ಪಾರು ಅಂತ ಹೇಳ್ಬೋದು. ಪಾರು ಧಾರಾವಾಹಿನ ಮಾಡ್ತಾ ಇದ್ರು ಅವರು, ಅದರಲ್ಲಿ ಲೀಡ್ ರೋಲಲ್ಲಿ ಕಾಣಿಸ್ಕೊಂಡಿದ್ರು. ಸೊ ಅವರು ಹೋಗ್ಬೋದು ಅಂತಕ್ಕಂಥ ಒಂದು ನ್ಯೂಸ್ ಇದೆ. ಸೊ ಈಗ ಕೇಳಿ ಬರ್ತಿರುವಂಥ ಮೂರನೇ ಹೆಸರು ಯಾರ್ದಪ್ಪ ಅಂದರೆ ಸುಕೃತ ನಾಗ್ ಅವ್ರದ್ದು. ಸುಕೃತ ನಾಗ್ ಅವರು ಅಗ್ನಿಸಾಕ್ಷಿ ಧಾರಾವಾಹಿಲಿ ತಂಗಿ ಪಾಠ ಮಾಡಿದ್ರು, ಆಮೇಲೆ ಬೇರೆ ಬೇರೆ ಧಾರಾವಾಹಿಲಿ ಕೂಡ ಮಾಡಿದ್ರು. ಸೊ ಅವರು ಹೋಗ್ಬೋದು ಅಂತಕ್ಕಂಥದ್ದು ತುಂಬ ಕೇಳಿ ಬರ್ತಾ ಇದೆ. ಸೊ ಇವ್ರು ಹೋಗುವಂಥ ತುಂಬ ಚಾನ್ಸಸ್ ಇದೆ, ಬಿಕಾಸ್ ಲಾಸ್ಟ್ ಟೈಮ್ ಕೂಡ ಇವ್ರ ಹೆಸರು ಕೇಳಿ ಬರ್ತಾ ಇತ್ತು. ಹಾಗಾಗಿ ಇವರು ಹೋಗೋ 90% ಇದೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ತನಿ ಬಾಲರಾಜ್ ಅವರು ಅಂತರಪಟ ಸೀರಿಯಲ್ ಎಲ್ಲ ಮಾಡಿದ್ದಾರೆ. ಸೊ ಅಂತರಪಟ ಸೀರಿಯಲ್ ಈಗ ಮುಗ್ದು ಹೋಗಿದೆ. ಸೊ ಅವರು ಹೋಗ್ಬೋದು ಅಂತಕ್ಕಂಥ ಒಂದು ರೂಮರ್ಸ್ ಇದೆ. ಸೊ ಇದೆಲ್ಲ ಜಸ್ಟ್ ರೂಮರ್ಸ್ ಅಂದರೆ, ಈಗ ಸುಮಾರು ಕಡೆಯಿಂದ ಕೇಳಿ ಬರ್ತಕ್ಕಂಥ ಹೆಸರುಗಳು. ಸೊ ಚಾನಲಲ್ಲಿ ಆಗಿರ್ಬೋದು, ನ್ಯೂಸಲ್ಲಿ ಆಗಿರ್ಬೋದು ಅಪ್ಡೇಟ್ಸ್ ಬರ್ತಾ ಇದೆ ಇವ್ರುಗಳು ಹೋಗ್ಬೋದು ಅಂತ. ಸೊ ಆ್ಯಕ್ಚುಯಲ್ ಲಿಸ್ಟ್ ನಮಗೆ ಗೊತ್ತಾಗೋದು ಸೀಸನ್ ಸ್ಟಾರ್ಟ್ ಆದಮೇಲೆ. ಇದೆಲ್ಲ ಒಂದು ಗೆಸ್ ಲಿಸ್ಟ್ ಅಷ್ಟೇ, ಗೆಸ್ ಮಾಡಿರ್ತಕ್ಕಂಥದ್ದು. ಸೊ ತನಿ ಬಾಲರಾಜ್ ಅವರು ಹೋಗೋ ಚಾನ್ಸಸ್ 80% ಇದೆ ಅಂತ ಹೇಳ್ತಾ ಇದ್ದಾರೆ. ಅದಾದಮೇಲೆ ವರ್ಷಾ ಕಾವೇರಿ ಅವರು ಹೋಗ್ಬೋದು. ವರ್ಷಾ ಕಾವೇರಿ ಅವರು ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಅವರು ಫೇಮಸ್ ಯೂಟ್ಯೂಬರು. ಸೊ ಅವ್ರು ಹೋಗೋ ಚಾನ್ಸಸ್ ಇದೆ. ಸೊ ಆ್ಯಕ್ಚುಲ್ ಆಗಿ ಅವ್ರಿಗೆ ಇನ್ವಿಟೇಷನ್ ಹೋಗಿದೇನೋ ಇಲ್ಲೋ ಅನ್ನೋದು ಕನ್ಫರ್ಮ್ ಇಲ್ಲ. ಇನ್ವಿಟೇಷನ್ ಅಕಸ್ಮಾತ್ ಹೋಗಿದ್ರೆ ಅವ್ರ ಪಕ್ಕ ಅದನ್ನು ಆಕ್ಸೆಪ್ಟ್ ಮಾಡಿಕೊಂಡು ಬಂದೇ ಬರ್ತಾರೆ ಅಂತ ಹೇಳ್ಬೋದು. ಅದಾದಮೇಲೆ ನಾವು ಹೇಳ್ತಕ್ಕಂಥ ಹೆಸರು ಯಾವುದಪ್ಪ ಅಂದರೆ, ನಟ ನಿರ್ದೇಶಕ ಆಗಿರ್ತಕ್ಕಂಥ ಎಸ್ ನಾರಾಯಣ್ ಅವರ ಮಗ ಪಂಕಜ್ ನಾರಾಯಣ್ ಅವರು ಹೋಗ್ಬೋದು ಅಂತ ಅನ್ಕೋತಾ ಇದ್ದೀವಿ. ಯಾಕೆ ಅಂದರೆ ಅವ್ರಿಗೆ ಇನ್ವಿಟೇಷನ್ ಹೋಗಿದೆ ಅಂತ ಒಂದು ಅಪ್ಡೇಟ್ ಇದೆ, ಬಿಗ್ ಬಾಸ್ ಇನ್ವಿಟೇಷನು. ಬಟ್ ಅವ್ರು ಆಕ್ಸೆಪ್ಟ್ ಮಾಡಿದಾರೋ ಇಲ್ಲೋ ಗೊತ್ತಿಲ್ಲ. ಆಕ್ಸೆಪ್ಟ್ ಮಾಡಿದರೆ ಅವರು ಖಂಡಿತವಾಗ್ಲೂ ಹೋಗ್ಬೋದು ಅಂತಕ್ಕಂಥ ನ್ಯೂಸ್ ಇದೆ. ಸೊ ಅದಾದಮೇಲೆ ನಮ್ಮ ಜಿ ಧಾರಾವಾಹಿಯಲ್ಲಿ ಬರ್ತಿದ್ದಂಥ ಗೌತಮಿ ಜಾಧವ್. ಸೊ ಸತ್ಯ ಧಾರಾವಾಹಿಯಲ್ಲಿ ಕಾಣಿಸ್ಕೊಂಡಿದ್ರು. ಗೌತಮಿ ಜಾಧವ್ ಅವರು ತುಂಬ ರಗಡ್ ಕ್ಯಾರೆಕ್ಟರ್. ಸೊ ಅವರು ಅಕಸ್ಮಾತ್ ಒಳಗಡೆ ಹೋದರೆ ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಎಂಟರ್ಟೈನ್ಮೆಂಟು ಇರುತ್ತೆ, ಒಳ್ಳೆ ಮಾಸ್ ಆಗು ಇರುತ್ತೆ ಅಂತ ಹೇಳ್ಬೋದು ನಾವು. ಸೊ ಗೌತಮಿ ಜಾಧವ್ ಅವರು ಆದಮೇಲೆ, ಬಟ್ ಗೌತಮಿ ಜಾಧವ್ ಅವರು ಬರೋದು ಡೌಟ್ ಅಂತಾನೆ ಅನಿಸುತ್ತೆ. ಸೊ ಅದಾದಮೇಲೆ ನಾವು ಇನ್ನೊಂದು ಹೆಸರು ತಗೊಳ್ಳೋದು ಅಂತ ನೆಕ್ಸ್ಟ್ ಹೆಸರು ಅಂದರೆ ಶರ್ಮಿತಾ ಗೌಡ ಅವರು ಬಂದ್ಬಿಟ್ಟು ಗೀತಾ ಧಾರಾವಾಹಿಲಿ ಅತ್ತೆ ಪಾಠ ಮಾಡಿದ್ರು. ಅವ್ರು ನೋಡೋಕೆ ಅತ್ತೆ ಥರ ಏನು ಕಾಣಿಸೋದಿಲ್ಲ. ಸೊ ಅತ್ತೆ ಪಾಠ ಮಾಡಿದ್ರು ಅವರು. ಸೊ ವಿಲನ್ ಕ್ಯಾರೆಕ್ಟರ್ ಅದು. ಅವರು ಹೋಗ್ಬೋದು ಅಂತ ಒಂದು ನ್ಯೂಸ್ ಇದೆ. ಸೊ ಲಾಸ್ಟ್ ಟೈಮ್ ಕೂಡ ಈ ನ್ಯೂಸ್ ಇತ್ತು, ಅವರು ಹೋಗ್ತಾರೆ ಬಿಗ್ ಬಾಸ್ಗೆ ಅಂತಕ್ಕಂಥದ್ದು. ಬಟ್ ಅವರು ಹೋಗಿಲ್ಲ. ಸೊ ಈ ಸತಿ ಕೂಡ ಅವ್ರ ಹೆಸರು ಕೇಳಿ ಬರ್ತಾ ಇದೆ. ಬಟ್ ಅವರು ತೆಲುಗಲ್ಲಿ ಬ್ರಹ್ಮಮುಡಿ ಅನ್ನೋ ಧಾರಾವಾಹಿಯಲ್ಲಿ ಬ್ಯುಸಿಯಾಗಿದ್ದಾರೆ. ಬಟ್ ಸ್ಟಿಲ್ ಇನ್ವಿಟೇಷನ್ ಹೋಗಿದೆ, ಬರ್ತಾರೋ ಇಲ್ಲೋ ಕಾದ್ ನೋಡಬೇಕಾಗಿದೆ. ಸೊ ಅವ್ರಾದ್ಮೇಲೆ ನಿಮ್ಮೆಲ್ಲರ ನೆಚ್ಚಿನ ಗೀಚಿಗಿಲಿ ಒಬ್ಬ ಆರ್ಟಿಸ್ಟ್, ಫೇಮಸ್ ಆರ್ಟಿಸ್ಟ್, ಮ್ಯಾಕ್ಸಿಮಮ್ ಆಗಿ ಹುಡುಗಿ ಕ್ಯಾರೆಕ್ಟರೇ ಮಾಡ್ಕೊಂಡು ಬಂದಿರೋಂಥ ನಮ್ಮ ರಾಘವೇಂದ್ರ ಗೌಡ ಅವರು ಹೋಗ್ಬೋದು ಅಂತಕ್ಕಂಥ ಒಂದು ನ್ಯೂಸ್ ಇದೆ. ಸೊ
ಸೊ ರೀಸೆಂಟಾಗಿ ಒಂದು ಕಡೆ ರಾಘವೇಂದ್ರ ಗೌಡ ಅವರು ಹೇಳಿಕೆ ಕೊಟ್ಟಿದ್ದಾರೆ, ಇನ್ನೂ ಬೆಳಿಬೇಕು ನಾವು ಆಮೇಲೆ ಹೋಗೋದು ಅಂತ. ಬಟ್ ಅದು ಕೂಡ ಸುಳ್ಳಾಗಿರ್ಬೋದು ಅಥವಾ ಅವರು ಒಳಗಡೆ ಹೋಗ್ಬೋದು, ಸುಳ್ಳಾಗಿರ್ಬೋದು, ಗೊತ್ತಿಲ್ಲ. ಬಟ್ ಅವ್ರಿಗೆ ಒಂದು ಇನ್ವಿಟೇಷನ್ ಹೋಗಿದೆ ಅನ್ನೋದು ಒಂದು ನ್ಯೂಸ್ ಇದೆ. ಸೊ ಆದಮೇಲೆ ನಾವು ನೆಕ್ಸ್ಟ್ ತಗೊಳ್ಳೋದಾದರೆ ವರುಣ್ ಆರಾಧ್ಯ ಅವರು ಒಬ್ಬ ಯೂಟ್ಯೂಬರ್, ಪ್ಲಸ್ ಅವ್ರೀಗ ಮೂವಿ ಆ್ಯಂಡ್ ಸೀರಿಯಲ್ಸ್ ಅಂತ ಬ್ಯುಸಿ ಆಗಿದ್ದಾರೆ. ಸೊ ಅವರು ಹೋಗುವಂಥ ಚಾನ್ಸಸ್ ತುಂಬ ಇದೆ. ಈ ವರುಣ್ ಮತ್ತು ವರ್ಷಾ ಕಾವೇರಿ ಅವರು ಇಬ್ಬರು ಒಟ್ಟಿಗೆ ಹೋಗ್ತಾರೆ ಅಂತ ಹೇಳೋಕ್ಕಾಗಲ್ಲ. ಸೊ ಇಬ್ಬರಲ್ಲಿ ಒಬ್ರಂತೂ ಹೋಗ್ಬೋದು. ವರ್ಷಾ ಕಾವೇರಿ ಅವರು ಹೋಗ್ತಾರೆ, ಇಲ್ಲ ವರುಣ್ ಅವರು ಹೋಗ್ತಾರೆ. ಸೊ ಇಬ್ಬರು ಹೋದರೆ ಒಳಗಡೆ ದೊಡ್ಡ ಕಿತ್ತಾಟನೇ ಆಗ್ಬಿಡುತ್ತೆ. ಸೊ ಇವರಿಬ್ಬರಲ್ಲಿ ಒಬ್ಬರು ಹೋಗ್ಬೋದು. ಸೊ ಅದಾದಮೇಲೆ ನಾನು ಇವ್ರ ಹೆಸರನ್ನ ಜಾಸ್ತಿ ಕೇಳಿಲ್ಲ. ಸೊ ಅನ್ವಿತಾ ಅವರು ಮೂವಿ ಆ್ಯಂಡ್ ಸೀರಿಯಲ್ಸಲ್ಲಿ ಮಾಡಿದ್ದಾರೆ ಅಂತ ಕೇಳ್ಪಡ್ತೀನಿ. ಸೊ ಅವರು ಹೋಗ್ತಾರೆ ಅಂತಕ್ಕಂಥ ಒಂದು ನ್ಯೂಸ್ ಇದೆ. ಸೊ ಅದಾದಮೇಲೆ ನಮ್ಮೆಲ್ಲರಿಗೂ ತುಂಬ ಇಷ್ಟ ಆಗುವಂಥ ವ್ಯಕ್ತಿ, ಸೊ ಎಲ್ಲರಿಗೂ ಅಂತಲ್ಲ, ಮ್ಯಾಕ್ಸಿಮಮ್ ಜನಕ್ಕೆ ಇಷ್ಟ ಆಗುವಂಥ ವ್ಯಕ್ತಿ ನಮ್ಮ ಗಿಚ್ಚಿಗಿಲಿಗಿಲಿಯ ಚಂದ್ರಪ್ರಭಾ ಅವರು ಈ ಸತಿ ಹೋಗ್ತಾರೆ ಒಳಗಡೆ. ಗಿಚ್ಚಿಗಿಲಿಗಿಲಿ ಸೀಸನ್ 2 ವಿನ್ನರ್ ಅವರು ಚಂದ್ರಪ್ರಭಾ ಅವ್ರು ಹೋಗೋಂಥ ಚಾನ್ಸಸ್ ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ದಾರೆ. ಚಂದ್ರಪ್ರಭಾ ಅವರು ಹೋದರೆ ಒಳಗಡೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು, ಒಳ್ಳೆ ಎಂಟರ್ಟೈನ್ಮೆಂಟು. ಸೊ ನಾವು ನೋಡಿದಾಗೆ ಸೀಸನ್ 10 ತುಂಬ ಹೆಟ್ರೇಡ್ ಇತ್ತು, ತುಂಬ ಜಗಳ ಮನಸ್ತಾಪ ಇದೇ ಆಗೋಗಿತ್ತು. ಬಟ್ ಒಳ್ಳೆ ಎಂಟರ್ಟೈನರ್ಸ್, ಚಂದ್ರಪ್ರಭಾ ಅಂತ ಒಳ್ಳೆ ಎಂಟರ್ಟೈನರ್ಸ್ ಒಳಗಡೆ ಹೋದರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಸೊ ಚಂದ್ರಪ್ರಭಾ ಅವರು ಹೋಗ್ತಾರೆ ಅನ್ನೋಂಥದ್ದು ಒಂದು ಅಪ್ಡೇಟ್ ಇದೆ. ಸೊ ಅದಾದಮೇಲೆ ಪದ್ಮಾವತಿ ಸೀರಿಯಲ್ ಆ್ಯಕ್ಟರ್ ತ್ರಿವಿಕ್ರಮ್ ಅವರು ಹೋಗಬಹುದು. ಸೊ ತ್ರಿವಿಕ್ರಮ್ ಅವರು ಪದ್ಮಾವತಿ ಸೀರಿಯಲ್ ತುಂಬ ಚೆನ್ನಾಗಿ ಮಾಡಿದರು. ಹಾಗೆ ಈಗ ಮೂವೀಸಲ್ಲಿ ಕೂಡ ಮಾಡ್ತಾ ಇದ್ದಾರೆ. ಅವ್ರು ಇಲ್ಲಿ ಬ್ಯುಸಿ ಆದರೆ ಮೋಸ್ಟ್ಲಿ ಹೋಗೋದು ಡೌಟೇ ಅನಿಸುತ್ತೆ. ಬಟ್ ಗೊತ್ತಿಲ್ಲ, ಕಾದ್ ನೋಡಬೇಕಾಗಿದೆ ಅವ್ರು ಹೋಗ್ತಾರಾ ಇಲ್ವಾ ಅಂತ. ಸೊ ನೋಡಿದ್ರಲ್ಲ, ಇದು ಇಲ್ಲಿವರೆಗೂ ಸಿಕ್ಕಿರತಕ್ಕಂಥ ಲಿಸ್ಟ್. ನೆಕ್ಸ್ಟ್ ಯಾವುದಾದ್ರೂ ಅಪ್ಡೇಟ್ ಬಂದರೆ ಖಂಡಿತ ತಿಳಿಸ್ಕೊಡ್ತೀನಿ. ಸೊ ಈ ಸಿಕ್ಕಿರ್ತಕ್ಕಂಥ ಲಿಸ್ಟಲ್ಲಿ ನಿಮ್ಮ ಪ್ರಕಾರ ಯಾರು ಸ್ಟ್ರಾಂಗ್ ಕ್ಯಾಂಡಿಡೇಟ್ಸ್ ಇರ್ಬೋದು ಅನ್ನೋದನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಕಾದ್ ನೋಡಬೇಕು, ಇದರಲ್ಲಿ ಎಷ್ಟು ಜನ ನಿಜವಾಗ್ಲೂ ಒಳಗೆ ಹೋಗ್ತಾರೆ, ಎಷ್ಟು ಜನದ ಹೆಸರು ಬರೀ ರೂಮರ್ಸ್ ಮಾತ್ರ ಅನ್ನೋದನ್ನು ನಾವು ಕಾದ್ ನೋಡಬೇಕಾಗಿದೆ. ಥ್ಯಾಂಕ್ ಯು.